ಅವನು ನನ್ನನ್ನು ಪ್ರೀತಿಸಿದ್ದಾನೆ ಎಂದು ನಾನು ಅವನನ್ನು ದೂರವಿಡುತ್ತೇನೆ ಎಂದು ಹೇಳುತ್ತಿದ್ದಾನೆ. ದೇವರಿಗೆ ಸ್ತುತಿ. ಎಷ್ಟು ಹುಡುಗರು ಈ ಲೋಕದಲ್ಲಿ ಇದ್ದಾರೆ ನೋಡಿ. ನಾವು ನಮ್ಮ ದೇವರನ್ನು ಪ್ರೀತಿಸಿದರೆ ಸಾಕು. ಇದು ಈ ಲೋಕದಲ್ಲಿ ಅತ್ಯುತ್ತಮವಾದ ವಿಷಯ. ದೇವರನ್ನು ನಿಮ್ಮ ಹೃದಯದಿಂದ ಪ್ರೀತಿಸಿ. ಅನೇಕ ಆಶೀರ್ವಾದಗಳು ನಿಮ್ಮ ಮೇಲೆ ಬೀಳುತ್ತವೆ. ಪ್ರೀತಿಸುತ್ತಿರಿ. ದೇವರನ್ನು ಆರಾಧಿಸಬೇಕು. ದೇವರ ವಾಕ್ಯವನ್ನು ಪಾಲಿಸಬೇಕು. ದೇವರ ಸನ್ನಿಧಿಯಲ್ಲಿ ಮೊಣಕಾಲು ಬಿಟ್ಟು ಪ್ರಾರ್ಥನೆ ಮಾಡಬೇಕು. ದೇವರ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ದೇವರಿಗೆ ಕೊಡುಗೆ ನೀಡಬೇಕು. ಪ್ರಭುವಿನ ಕಾರ್ಯಗಳಲ್ಲಿ ಭಾಗವಹಿಸಬೇಕು. ದೇವರ ಸೇವೆ ಮಾಡಬೇಕು. ದೇವರ ಬಗ್ಗೆ ಸದಾ ಚಿಂತನೆ ಮತ್ತು ಧ್ಯಾನದಲ್ಲಿರಬೇಕು. ದೇವರನ್ನು ಮರೆತರೆ ತುಂಬಾ ಅಪಾಯ. ದೇವರನ್ನು ಮರೆತು ಬಿಡಬೇಡಿ. ಇದನ್ನು ಯೋಚಿಸಿ ನೋಡಿ. ಅದನ್ನು ಮಾಡದಿದ್ದರೆ ನಾನು ನಿಮ್ಮನ್ನು ವಿಭಜಿಸುತ್ತೇನೆ ಮತ್ತು ನನ್ನಿಂದ ನಿಮ್ಮನ್ನು ರಕ್ಷಿಸುವವನು ಯಾರೂ ಇರಲಾರರು. ನೀವು ದೇವರನ್ನು ನಿಮ್ಮ ಹೃದಯಪೂರ್ವಕವಾಗಿ ಪ್ರೀತಿಸದೇ ಇದ್ದರೆ ದೇವರ ಕೋಪವನ್ನು ಆಮಂತ್ರಿಸುತ್ತೀರಿ.